ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಕೆರೆಬಿಯನ್ ದ್ವೀಪ ರಾಷ್ಟ್ರಗಳಲ್ಲಿ ಬೆರೆಲ್ ಚಂಡಮಾರುತ ಅಪ್ಪಳಿಸುವ ಆತಂಕ ಹೆಚ್ಚಾಗಿದೆ. ಹೀಗಾಗಿ ಇತ್ತೀಚೆಗಷ್ಟೇ ಬಾರ್ಬಡೋಸ್ನಲ್ಲಿ T20 ವರ್ಲ್ಡ್ ಕಪ್ ಗೆದ್ದ ಭಾರತ ಕ್ರಿಕೆಟ್ ತಂಡಕ್ಕೂ ಇದರ ಎಫೆಕ್ಟ್ ಆಗಿದೆ. ಯಾಕಂದ್ರೆ ಬಾರ್ಬಡೋಸ್ನಲ್ಲಿ ಜೋರಾದ ಗಾಳಿ ಬೀಸ್ತಾ ಇರೋದ್ರಿಂದ ಚಂಡಮಾರುತ ಅಪ್ಪಳಿಸುವ ಸಾಧ್ಯತೆ ಇದೆ. ಹೀಗಾಗಿ ಅಲ್ಲಿನ ಏರ್ಪೋರ್ಟ್ ಅನ್ನ ಸದ್ಯ ಬಂದ್ ಮಾಡಲಾಗಿದೆ. ಹೀಗಾಗಿ ಭಾರತೀಯ ಆಟಗಾರರಿಗೆ ತಾವು ತಂಗಿದ್ದ ಹೋಟೆಲ್ಗಳಲ್ಲೇ ಉಳಿದುಕೊಳ್ಳುವಂತೆ ಸೂಚಿಸಲಾಗಿದೆ. ಹೀಗಾಗಿ ಭಾರತ ಟೀಮ್ ಇನ್ನೂ ಸ್ವದೇಶಕ್ಕೆ ವಾಪಸ್ ಆಗದೆ ಅನಿವಾರ್ಯವಾಗಿ ವೆಸ್ಟ್ ಇಂಡೀಸ್ನಲ್ಲೇ ಉಳ್ಕೊಂಡಿದ್ದಾರೆ. ಇನ್ನು ಭಾರತ ತಂಡ T20 ವರ್ಲ್ಡ್ ಕಪ್ ಗೆದ್ದಿದ್ದಕ್ಕೆ ಭಾರತೀಯ ಕ್ರಿಕೆಟ್ ಮಂಡಳಿ ಅಂದ್ರೆ BCCI 125 ಕೋಟಿ ರೂಪಾಯಿ ಬಹುಮಾನ ಘೋಷಿಸಿದೆ. ಅಂದ್ರೆ ICC ಚಾಂಪಿಯನ್ ತಂಡಕ್ಕೆ ಘೋಷಿಸಿರೋ 20 ಕೋಟಿ ರೂಪಾಯಿ ಬಹುಮಾನಕ್ಕಿಂತ 4-5 ಪಟ್ಟು ಹೆಚ್ಚಿನ ಪ್ರೈಸ್ ಮನಿಯನ್ನ ಅನೌನ್ಸ್ ಮಾಡಲಾಗಿದೆ. ಉಗ್ರಗಾಮಿಗಳನ್ನ ಸಂರಕ್ಷಿಸಿ ಜೋಪಾನವಾಗಿ ಇಟ್ಟು ಕಾಪಾಡೋ ಪಾಕಿಸ್ತಾನ ಈಗ ಉಗ್ರಗಾಮಿಗಳನ್ನ ಬೇಟೆಯಾಡ್ತೀವಿ ನಾವು ಅಂತ ಹೇಳ್ತಿದ್ದಾರೆ. ಅಜಮ್ ಎ ಇಸ್ತಿಕಾಮ್ ಅನ್ನೋ ದೊಡ್ಡ ಕಾರ್ಯಾಚರಣೆಯನ್ನ ಶುರು ಮಾಡಿದೀವಿ ಅಂತ ಪಾಕಿಸ್ತಾನ ಹೇಳಿದೆ. ಅದಕ್ಕಾಗಿ ಎಲ್ಲ ತಯಾರಿಗಳನ್ನ ಮಾಡ್ತಿರೋ ಪಾಕಿಸ್ತಾನ ಈಗ ಅಮೆರಿಕದ ಮುಂದೆ ಕೈ ಚಾಚಿದೆ. ನೋಡಿ, ಉಗ್ರರನ್ನ ಹೊಡಿಬೇಕು ತಾನೆ, ನಾವು ದುಡ್ಡು ಕೊಡಿ ಅಂತ ಕೇಳ್ತಾ ಇದೆ. ಅಜಮ್ ಎ ಇಸ್ತಿಕಾಮ್ ಕಾರ್ಯಾಚರಣೆ ನಡೆಸೋಕೆ ಸಣ್ಣ ಪುಟ್ಟ ಶಸ್ತ್ರಾಸ್ತ್ರಗಳು ಹಾಗೂ ಆಧುನಿಕ ಸಾಧನಗಳ ಪೂರೈಕೆ ಮಾಡಿ ಅಂತ ಪಾಕಿಸ್ತಾನದ ರಾಯಭಾರಿ ಅಮೆರಿಕ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಎಸ್, ಅಮೆರಿಕದ ವಾಷಿಂಗ್ಟನ್ ನಲ್ಲಿ ಅಲ್ಲಿನ ಸಂಸದರು, ಬುದ್ಧಿಜೀವಿಗಳು, ಕಾರ್ಪೊರೇಟ್ ನಾಯಕರು ಸೇರಿರೋ ಈವೆಂಟ್ ನಲ್ಲಿ ಪಾಕಿಸ್ತಾನ ರಾಯಭಾರಿ ಈ ರೀತಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಭಯೋತ್ಪಾದನೆ ವಿರೋಧಿಸಿ ಅದನ್ನ ಕಿತ್ತೊಗೆಯೋಕೆ ಪಾಕಿಸ್ತಾನದಲ್ಲಿ ಅಜಮ್ ಎ ಇಸ್ತಿಕಾಮ್ ಲಾಂಚ್ ಮಾಡಲಾಗಿದೆ. ಅದಕ್ಕಾಗಿ ನಮಗೆ ಅತ್ಯಾಧುನಿಕ ಸಣ್ಣ ಶಸ್ತ್ರಾಸ್ತ್ರಗಳು ಹಾಗೂ ಸಂಪರ್ಕ ಸಾಧನಗಳ ಅಗತ್ಯ ಇದೆ. ಈ ಕಾರ್ಯಾಚರಣೆಯಲ್ಲಿ ಸೈದ್ಧಾಂತಿಕ, ಸಾಮಾಜಿಕ ಅಂತ ಒಟ್ಟು ಟೋಟಲ್ 3 ಹಂತಗಳನ್ನ ಮಾಡ್ಕೊಂಡಿದ್ದೀವಿ. ಪಾಕ್ ಸರ್ಕಾರ ಈಗ ಆಲ್ರೆಡಿ 2 ಹಂತಗಳಲ್ಲಿ ಕೆಲಸ ಮಾಡ್ತಾ ಇದೆ. 3ನೇ ಹಂತವನ್ನ ಆದಷ್ಟು ಬೇಗನೆ ಇಂಪ್ಲಿಮೆಂಟ್ ಮಾಡ್ತೀವಿ. ಈ ಕಾರ್ಯಾಚರಣೆ ಪ್ರಾದೇಶಿಕ ಭದ್ರತೆ ಮತ್ತು ಭಯೋತ್ಪಾದನೆ ನಿಲ್ಲಿಸೋಕೆ ತುಂಬಾ ಮುಖ್ಯ. ಅಮೆರಿಕ ಕೂಡ ಭಯೋತ್ಪಾದನೆ ಕಿತ್ತೊಗೆಯೋ ಕಡೆ ಕೆಲಸ ಮಾಡ್ತಿದೆ. ಸೊ ಈ ಕಾರ್ಯಾಚರಣೆಯಿಂದ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳಿಗೂ ಅನುಕೂಲ ಆಗುತ್ತೆ. ಸೊ ನಾವು ಹೊಡಿಬೇಕಲ್ಲ, ಅವರಿಗೆ ದುಡ್ಡು ಕೊಡಿ ಅಂತ ಪಾಕಿಸ್ತಾನ ಬೇಡಿದೆ. ಜೊತೆಗೆ ಅಮೆರಿಕಗೆ ಅಫ್ಘಾನಿಸ್ತಾನದಲ್ಲೂ ಇಂಟ್ರೆಸ್ಟ್ ಇದೆಯಲ್ಲ, ಅಲ್ಲಿ ಉಗ್ರರನ್ನು ಹತ್ತಿಕ್ಕಬೇಕು, ಮಹಿಳೆಯರ ಹಕ್ಕು ಜಾಸ್ತಿ ಆಗಬೇಕು ಅಂತ. ನೋಡಿ, ನಮ್ಮ ಕಾರ್ಯಾಚರಣೆಯಿಂದ ಅದಕ್ಕೂ ಹೆಲ್ಪ್ ಆಗುತ್ತೆ, ದುಡ್ಡು ಕೊಡಿ ಅಂತ ಪಾಕಿಸ್ತಾನ ಕೇಳಿದೆ. ಏನು, ಜುಲೈ 8ನೇ ತಾರೀಕು PM ಮೋದಿ ರಷ್ಯಾಗೆ ಭೇಟಿ ನೀಡುತ್ತಾರೆ ಅನ್ನೋ ಮಾಹಿತಿ ಹೊರಬಿದ್ದ ಬೆನ್ನಲ್ಲೇ ಅಲ್ಲಿನ ಹಿಂದೂಗಳು ರಷ್ಯಾ ಸರ್ಕಾರದ ಬಳಿ ಮನವಿಯನ್ನ ಮಾಡಿದ್ದಾರೆ. ಮಾಸ್ಕೋದಲ್ಲಿ ಮೊದಲ ಹಿಂದೂ ದೇವಾಲಯ ನಿರ್ಮಾಣ ಮಾಡಿ ಅಂತ ಬೇಡಿಕೆ ಮುಂದಿಟ್ಟಿದ್ದಾರೆ. ಹೀಗಂತ ರಷ್ಯಾದಲ್ಲಿರೋ ಇಂಡಿಯನ್ ಬಿಸಿನೆಸ್ ಅಲಯನ್ಸ್ ಹಾಗೂ ಸೀತಾ ಇಂಡಿಯನ್ ಕಲ್ಚರ್ ಹಾಗೂ ನ್ಯಾಷನಲ್ ಸೆಂಟರ್ನ ಅಧ್ಯಕ್ಷ ಸ್ವಾಮಿ ಕೊಟಾನಿ ಅಭಿಲಾಷೆ ವ್ಯಕ್ತಪಡಿಸಿದ್ದಾರೆ. ಅಂದಹಾಗೆ ವಿಶ್ವದಲ್ಲಿ 3ನೇ ಅತಿ ದೊಡ್ಡ ಧರ್ಮವಾಗಿರೋ ಹಿಂದೂ ಧರ್ಮ ರಷ್ಯಾದಲ್ಲೂ ಕ್ರಮೇಣವಾಗಿ ಹಿಂದೂ ಧರ್ಮೀಯರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ರಷ್ಯಾದಲ್ಲಿ ಹಿಂದೂ ಸಂಸ್ಕೃತಿ ಹಾಗೂ ಧಾರ್ಮಿಕ ಕೇಂದ್ರಗಳು ಕಾಣಿಸಿಕೊಳ್ತಿರೋದು ರಷ್ಯಾದ ವೈವಿಧ್ಯಮಯ ಧಾರ್ಮಿಕ ಸಂಸ್ಕೃತಿಗೆ ಸಾಕ್ಷಿಯಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಭಾರತದ ಜೊತೆಗಿನ ದೀರ್ಘಕಾಲದ ಸಂಬಂಧದ ಪ್ರತೀಕ ಕೂಡ ಹೌದು. ವರ್ಷ ಕಳೆದಂತೆ 2 ದೇಶಗಳ ಸಂಬಂಧ ಇನ್ನಷ್ಟು ಹತ್ತಿರ ಆಗ್ತಾ ಇದೆ. ರಷ್ಯಾ ಸರ್ಕಾರ ಕೂಡ ಹಿಂದೂಗಳ ಡಿಮಾಂಡ್ ಅನ್ನ ಬಹಳ ಸೀರಿಯಸ್ ಆಗಿ ಪರಿಗಣಿಸ್ತಾ ಇದೆ. ಹೀಗಾಗಿ ರಷ್ಯಾದಲ್ಲಿ ಹಿಂದೂ ಧರ್ಮವನ್ನ ಮತ್ತಷ್ಟು ಸ್ವೀಕಾರ ಮಾಡಲಾಗ್ತಾ ಇದೆ. ಸಾಕಷ್ಟು ಹಿಂದೂ ದೇವಾಲಯಗಳು ರಷ್ಯಾದಲ್ಲಿ ಇವೆ. ರಷ್ಯಾದ ಮಾಸ್ಕೋದಲ್ಲಿ ಪ್ರಸಿದ್ಧ ಇಸ್ಕಾನ್ ಟೆಂಪಲ್ ಇದೆ. ಆದರೆ ಈ ದೇವಾಲಯ ಇರುವುದು ಒಂದು ಪ್ಲೇನ್ ಬಿಲ್ಡಿಂಗ್ ಒಳಗಡೆ ಇದೆ. ಹಾಗಾಗಿ ಅದಕ್ಕೆ ಮಂದಿರದ ರೂಪ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಅಂತ ರಷ್ಯನ್ ಹಿಂದೂಸ್ ಹೇಳ್ತಾ ಇದ್ದಾರೆ. ಈಗ ಹೇಗೂ PM ಮೋದಿ ಬರ್ತಾ ಇದ್ದಾರಲ್ಲ, ಅದನ್ನೇ ಒಳ್ಳೆ ಟೈಮ್ ಅಂತ ಅನ್ಕೊಂಡು ನಮ್ಮ ಆಕಾಂಕ್ಷೆಯನ್ನ ಈಡೇರಿಸಿ ಅಂತ ರಷ್ಯಾ ಸರ್ಕಾರದ ಬಳಿ ರಷ್ಯನ್ ಹಿಂದೂಸ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರೋ ವಿಶ್ವದ ಫಾಸ್ಟೆಸ್ಟ್ ಬೌಲರ್ ಪಾಕ್ ಮಾಜಿ ಆಟಗಾರ ಶೋಯಬ್ ಅಖ್ತರ್ ಹಿಂದೂ ವಿಚಾರಕ್ಕೆ ಸುದ್ದಿಯಾಗಿದ್ದಾರೆ. ಇವರೇನ್ ಮಾಡಿದ್ದಾರೆ, ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಭಗವದ್ಗೀತೆಯ ಶ್ಲೋಕವೊಂದನ್ನ ಶೇರ್ ಮಾಡಿದ್ದಾರೆ. ಅದು ಕೂಡ ವಿಷ್ಣು ಅವರ ಅವತಾರವಾಗಿರೋ ಕೃಷ್ಣರ ಫೋಟೋದೊಂದಿಗೆ ಪೋಸ್ಟ್ ಮಾಡಿದ್ದಾರೆ. ಅನಿಯಂತ್ರಿತ ಮನಸ್ಸಿಗಿಂತ ದೊಡ್ಡ ಶತ್ರು ಇಲ್ಲ ಅನ್ನೋ ಶ್ಲೋಕದ ವಿಡಿಯೋವನ್ನ ಅಖ್ತರ್ ಶೇರ್ ಮಾಡಿದ್ರು. ಇದೀಗ ಈ ವಿಡಿಯೋ ಭಾರಿ ವೈರಲ್ ಆಗಿದೆ. ಪಾಕಿಸ್ತಾನ ಕ್ರಿಕೆಟಿಗನ ಈ ಪೋಸ್ಟ್ಗೆ ಭಾರತೀಯ ಕ್ರಿಕೆಟ್ ಪ್ರೇಮಿಗಳು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಕ್ನ ಕೆಲವರು ಕಿರಿಕಿರಿಯನ್ನ ಕೂಡ ಮಾಡಿದ್ದಾರೆ, ತಕರಾರು ತೆಗೆದಿದ್ದಾರೆ. ಹಾಗಿದ್ರೂ ಕೂಡ ಶೋಯಬ್ ಅಖ್ತರ್ ಇದನ್ನ ಡಿಲೀಟ್ ಮಾಡಿಲ್ಲ. ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗ್ತಿದೆ ಪಾಕಿಸ್ತಾನದಲ್ಲಿ, ವಿಶೇಷವಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಬರೋರು, ಯೂಟ್ಯೂಬ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಬರೋರು ಅವ್ರೇನು ಮಾಡ್ತಿದ್ದಾರೆ ಅಂದರೆ, ಪಾಕಿಸ್ತಾನದಲ್ಲಿರೋದು ಎಷ್ಟು ಜನಸಂಖ್ಯೆ, 22 ಕೋಟಿ ಜನಸಂಖ್ಯೆ, ಅಲ್ಲಿನ ವ್ಯೂವರ್ಶಿಪ್ ಎಲ್ಲಿ ಸಾಕಾಗುತ್ತೆ. ಸೊ ಭಾರತದ ವಿಚಾರಗಳನ್ನು ಜಾಸ್ತಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಒಂದು ರೀತಿ ಭಾರತದಲ್ಲಿ ಹೆಚ್ಚಿನವರಿಗೆ ಖುಷಿ ಪಡಿಸೋ ರೀತಿಯಲ್ಲಿ ಪೋಸ್ಟ್ಗಳನ್ನು ಹಾಕೋದು ತುಂಬ ಜಾಸ್ತಿ ಆಗ್ತಾ ಇದೆ. ಕೆಲವರಂತೂ ಪಾಕಿಸ್ತಾನದಲ್ಲಿ ಇದ್ಕೊಂಡು ಅಲ್ಲಿನ ಜನರ ಹತ್ರ ಎಲ್ಲ ಮಾತಾಡಿಸ್ತಾ ಭಾರತವನ್ನು ಹೊಗಳಿಸಿ ವಿಡಿಯೋ ಹಾಕಿ ಭಾರತೀಯರಿಂದ ದೊಡ್ಡ ಪ್ರಮಾಣದ ವ್ಯೂವರ್ಶಿಪ್ ಅನ್ನು ಪಡೆಯೋದನ್ನೇ ಬಿಸ್ನೆಸ್ ಕೂಡ ಮಾಡ್ಕೊಂಡಿದ್ದಾರೆ.
ಶೋಯಬ್ ಅಖ್ತರ್ ಆ ದಾರಿಯಲ್ಲಿದ್ದಾರಾ ಅಥವಾ ರಿಯಲ್ ಆಗಿ ಅವರ ಒಳಗಿನಿಂದ ಈ ರೀತಿ ಒಂದು ಸೆಕ್ಯುಲರ್ ಫೀಲಿಂಗ್ ಬಂದಿದೆಯಾ ಅದು ಗೊತ್ತಿಲ್ಲ. ಶೋಯಬ್ ಅಖ್ತರ್ ಅದನ್ನ ಹೇಳಬೇಕು ನಮಗೆ. ಗಾಜಾದಲ್ಲಿ ಇಸ್ರೇಲ್ ಮತ್ತೆ ತನ್ನ ದಾಳಿಯನ್ನ ಮುಂದುವರೆಸಿದೆ. ಇದೀಗ ಇಸ್ರೇಲ್ನ ಯುದ್ಧ ಟ್ಯಾಂಕರ್ಗಳ ದಾಳಿಗೆ 6 ಜನ ಪ್ಯಾಲೆಸ್ತೇನಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಅಲ್ಲದೆ ಈ ಭೀಕರ ದಾಳಿಗೆ ಉತ್ತರ ಗಾಜಾದ ಮನೆಗಳು ಕೂಡ ನೆಲಸಮಾಗಿವೆ ಅಂತ ವರದಿಯಾಗಿದೆ. ಅಲ್ಲದೆ ಮನೆಗಳಲ್ಲಿ ಅನೇಕ ಜನ ಕೂಡ ಸಿಕ್ಕಾಕೊಂಡಿದ್ದು ಹೊರಬರೋಕೆ ಒದ್ದಾಡ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಮತ್ತೊಂದು ಕಡೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಗಾಜಾದಲ್ಲಿ ಹಮಸ್ ಪಡೆಯನ್ನ ನಿರ್ನಾಮ ಮಾಡೋ ತನಕ ಯುದ್ಧ ನಿಲ್ಲಿಸಲ್ಲ ಅಂತ ತಮ್ಮ ನಿಲುವನ್ನ ಪುನರುಚ್ಚಾರ ಮಾಡಿದ್ದಾರೆ. ಅಲ್ಲದೆ ಯುದ್ಧದಲ್ಲಿ ಸಿಲುಕಿರೋ ಇಸ್ರೇಲಿ ಒತ್ತೆಯಾಳುಗಳನ್ನ ವಾಪಸ್ ಕರ್ಕೊಂಡ್ಬರೋದಾಗಿ ನೆತನ್ಯಾಹು ಹೇಳಿದ್ದಾರೆ. ಬೆಂಜಮಿನ್ ಹೇಳಿಕೆ ಬೆನ್ನಲ್ಲೇ ಹಮಸ್ ಪಡೆ ವಿಡಿಯೋವೊಂದನ್ನು ರಿಲೀಸ್ ಮಾಡಿದೆ. ಅದರಲ್ಲಿ ಹಮಸ್ ಪಡೆಗಳು ಶಸ್ತ್ರಾಸ್ತ್ರಗಳನ್ನು ತಯಾರಿಸ್ತಾ ಇದ್ದಾರೆ, ಈ ಮೂಲಕ ನೀವು ಬಗ್ಗಲ್ಲ ಅಂದ್ರೆ ನಾವು ಕೂಡ ಯುದ್ಧಕ್ಕೆ ಜೈ ಅಂತ ಹಮಸ್ ವಿಡಿಯೋ ಮೂಲಕ ಪ್ರತಿಕ್ರಿಯೆ ಕೊಟ್ಟಿರೋ ಹಾಗಿದೆ. ಮತ್ತೊಂದು ಕಡೆ ಲೆಬನಾನ್ ಗಡಿಯಲ್ಲಿ ಹೆಜ್ಬುಲ್ಲಾಗಳ ಜೊತೆ ಇಸ್ರೇಲ್ ಸಂಘರ್ಷ ಜೋರಾಗ್ತಿರೋದ್ರ ಮಧ್ಯೆ ಇಸ್ರೇಲ್ಗೆ ಇರಾನ್ನಿಂದ ಬೆದರಿಕೆ ಬಂದಿದೆ. ಲೆಬನಾನ್ ಮೇಲೆ ಪೂರ್ಣ ಪ್ರಮಾಣದ ಯುದ್ಧ ಶುರು ಮಾಡಿದ್ರೆ ನಾವು ನಿಮ್ಮ ಮೇಲೆ ವಿನಾಶಕಾರಿ ಯುದ್ಧ ಮಾಡಬೇಕಾಗತ್ತೆ ಅಂತ ಇರಾನ್ ಇಸ್ರೇಲ್ಗೆ ನೇರ ಎಚ್ಚರಿಕೆ ಕೊಟ್ಟಿದೆ. ಜೊತೆಗೆ ಪಶ್ಚಿಮ ಏಷ್ಯಾದಂಥ ಇರಾನ್ ಬೆಂಬಲಿತ ಸಶಸ್ತ್ರ ಗುಂಪುಗಳ ಸಹಾಯ ಸೇರಿದಂತೆ ನಮ್ಮ ಮುಂದೆ ಹಲವಾರು ಆಪ್ಷನ್ಸ್ ಇವೆ ಅಂತ ಇರಾನ್ ರಾಯಭಾರಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಆಗಿ ಇಸ್ರೇಲ್ಗೆ ಧಮಕಿ ಹಾಕಿದ್ದಾರೆ. ಮತ್ತೊಂದು ಕಡೆ ಸಾರ್ವತ್ರಿಕ ಚುನಾವಣೆಗೆ ಸಜ್ಜಾಗ್ತಿರೋ ಬ್ರಿಟನ್ ಇದೀಗ ರಷ್ಯಾ ಮೇಲೆ ಕಿಡಿಕಾರಿದೆ. ಮುಂದಿನ ಬ್ರಿಟನ್ ಚುನಾವಣೆ ಮೇಲೆ ರಷ್ಯಾ ಕಣ್ಣು ಹಾಕಿದೆ. ಚುನಾವಣೆ ಮೇಲೆ ಪ್ರಭಾವ ಬೀರೋಕೆ ರಷ್ಯಾ ನೋಡ್ತಾ ಇದೆ ಅಂತ ಬ್ರಿಟನ್ ಉಪ ಪ್ರಧಾನಿ ಆಲಿವರ್ ಡೌಡೆನ್ ಆರೋಪಗಳನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಫ್ರಾನ್ಸ್ನಲ್ಲಿ ಮೊದಲ ಹಂತದ ಸಂಸತ್ ಚುನಾವಣೆಯಾಗಿದ್ದು ಮರೇನ್ ಲೆ ಪೆನ್ ನೇತೃತ್ವದ ಬಲಪಂಥೀಯ ಪಕ್ಷ ನ್ಯಾಷನಲ್ ರ್ಯಾಲಿ ಗೆಲುವನ್ನು ಸಾಧಿಸಿದೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇವೆ. ಹೆಚ್ಚಿನ ಸಮೀಕ್ಷೆಗಳ ಪ್ರಕಾರ ನ್ಯಾಷನಲ್ ರ್ಯಾಲಿ ಪಾರ್ಟಿ 34% ವೋಟ್ ಅನ್ನು ಪಡೆದು ಗೆಲುವು ಸಾಧಿಸುವ ಸಾಧ್ಯತೆ ಇದೆ. ಅಲ್ಲದೆ ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರಾನ್ರ ಬಲಪಂಥೀಯ ಮೈತ್ರಿಕೂಟಕ್ಕೆ 20.5% ನಿಂದ 23% ತನಕ ವೋಟ್ ಬಿದ್ದರೆ ನ್ಯೂ ಪಾಪ್ಯುಲರ್ ಫ್ರಂಟ್ಗೆ 29% ವೋಟ್ ಸಿಗೋ ಸಾಧ್ಯತೆ ಇದೆ ಅಂತ ಎಕ್ಸಿಟ್ ಪೋಲ್ನಲ್ಲಿ ಹೇಳಲಾಗಿದೆ. ಚೀನಾದಲ್ಲಿ ಮತ್ತೊಂದು ರಾಕೆಟ್ ಲಾಂಚ್ ಫೇಲ್ ಆಗಿದೆ. ಪ್ರೈವೇಟ್ ಕಂಪನಿಯ ಒಂದು ಟೆಸ್ಟ್ ನಡೀತಾ ಇತ್ತು. ಆ ಟೈಮ್ನಲ್ಲಿ ಆಕಾಶದಲ್ಲಿ ಬ್ಲಾಸ್ಟ್ ಆಗಿದೆ. ಹೀಗಂತ ಚೀನಾದ ಏರೋಸ್ಪೇಸ್ ಕಂಪನಿ ಸ್ಪೇಸ್ ಪಯನೀರ್ ಅಧಿಕಾರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಅಂದಹಾಗೆ ಗ್ರೌಂಡ್ ಟೆಸ್ಟ್ ವೇಳೆ ಟಿಯಾನ್ಲಾಂಗ್ 3 ಅನ್ನೋ ಈ ರಾಕೆಟ್ನ ಫಸ್ಟ್ ಸ್ಟೇಜ್ ಲಾಂಚ್ ಪ್ಯಾಡ್ನಿಂದ ಬೇರಾಗಿದೆ. ಬಳಿಕ ಚೀನಾದ ಗೊಂಗಿ ನಗರದ ಗುಡ್ಡ ಪ್ರದೇಶದ ಹತ್ರ ಹೋಗಿ ಸ್ಫೋಟಗೊಂಡಿದೆ. ತನ್ನ ದೇಶದಲ್ಲಿ ವಿದ್ಯಾಭ್ಯಾಸ ಮಾಡೋಕೆ ಬಯಸುವ ವಿದ್ಯಾರ್ಥಿಗಳಿಗೆ ಆಸ್ಟ್ರೇಲಿಯಾ ಬಿಗ್ ಶಾಕ್ ಕೊಟ್ಟಿದೆ. ವಿದೇಶಿ ವಿದ್ಯಾರ್ಥಿಗಳ ವೀಸಾ ಶುಲ್ಕವನ್ನ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದೆ. 59,000 ಇದ್ದ ವೀಸಾ ಫೀಯನ್ನು ಈಗ ಬರೋಬ್ಬರಿ 1,33,000 ರೂಪಾಯಿವರೆಗೆ ಏರಿಕೆ ಮಾಡಿದೆ. ಅಷ್ಟೇ ಅಲ್ಲ, ವಿಸಿಟರ್ಸ್ ವೀಸಾ ಹಾಗೂ ಟೆಂಪರರಿ ಗ್ರಾಜುಯೇಟ್ ವೀಸಾ ಹೊಂದಿರೋ ವಿದ್ಯಾರ್ಥಿಗಳು ಆಸ್ಟ್ರೇಲಿಯಾದಲ್ಲೇ ಇದ್ಕೊಂಡು ವೀಸಾಗೆ ಅಪ್ಲೈ ಮಾಡೋದಕ್ಕೆ ನಿಷೇಧ ಹೇರಲಾಗಿದೆ. ಖಾಸಗಿ ಬಾಹ್ಯಾಕಾಶ ಪ್ರಯಾಣಗಳಲ್ಲಿ ಇನ್ಮೇಲೆ ಭಾರತೀಯರು ಕೂಡ ಕಾಣಿಸ್ಕೊಳ್ತಾರೆ. ಯಾಕಂದ್ರೆ ಅಮೆರಿಕ ಮೂಲದ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಂಡ್ ರಿಸರ್ಚ್ ಏಜೆನ್ಸಿ ಸೆರಾ ತನ್ನ ಹ್ಯೂಮನ್ ಸ್ಪೇಸ್ ಲಿಫ್ಟ್ ಪ್ರೋಗ್ರಾಂನಲ್ಲಿ ಭಾರತವನ್ನ ಕೂಡ ಪಾರ್ಟ್ನರ್ ಮಾಡಿಕೊಂಡಿದೆ. ಸೆರಾ ಮತ್ತು ಏರೋಸ್ಪೇಸ್ ಏಜೆನ್ಸಿ ಬ್ಲೂ ಆರಿಜಿನ್ ಒಟ್ಟಿಗೆ ಈ ಹ್ಯೂಮನ್ ಸ್ಪೇಸ್ ಲಿಫ್ಟ್ ಮಿಷನ್ ಕೈಗೊಳ್ತಾ ಇವೆ. ಇದುವರೆಗೂ ಸ್ಪೇಸ್ಗೆ ಯಾವುದೇ ಗಗನಯಾತ್ರಿಯನ್ನ ಕಳುಹಿಸದ ಅಥವಾ ತುಂಬಾ ಕಡಿಮೆ ಗಗನಯಾತ್ರಿಗಳನ್ನ ಕಳಿಸಿರೋ ದೇಶಗಳ ಜನರನ್ನ ಅಂತರಿಕ್ಷಕ್ಕೆ ತಲುಪಿಸುವುದು ಈ ಹ್ಯೂಮನ್ ಸ್ಪೇಸ್ ಲಿಫ್ಟ್ನ ಉದ್ದೇಶ. ಅದಕ್ಕಾಗಿ 6 ಸೀಟ್ಗಳನ್ನ SERA ಇಂತಹ ದೇಶದ ಪ್ರಜೆಗಳಿಗಾಗಿನೇ ಮೀಸಲಿಟ್ಟಿದೆ. ಈ ಪೈಕಿ 1 ಸೀಟನ್ನ ಭಾರತಕ್ಕಾಗಿ SERA ಬುಕ್ ಮಾಡಿರೋದಾಗಿ ಅನೌನ್ಸ್ ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.